ಇವತ್ತು ಗುಲ್ಬರ್ಗಾದ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವಂತಹ 2 ದಿನಗಳ ವಿಚಾರ ಸಂಕಿರಣ. ಈ ವಿಚಾರ ಸಂಕಿರಣದ ವಿಷಯ ಬಹುಮನಿ ಸುಲ್ತಾನರು ಮತ್ತು ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ವಿಚಾರ ಸಂಕಿರಣ ನಡೀತಾ ಇದೆ. ಇದರಲ್ಲಿ ವಿದ್ವಾಂಸರು, ಸಂಶೋಧಕರು, ವಿಚಾರವಾದಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇವತ್ತು ನಾನು ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿರೋದು ನನಗೆ ಸಂತಸವನ್ನು ತಂದಿದೆ. ಕಾಲೇಜು ಬಹುಮನಿ ಸುಲ್ತಾನರ ಇತಿಹಾಸದ ಮೇಲೆ ಹೊಸ ಬೆಳಕನ್ನು ಚೆಲ್ಲಬೇಕು. ಇದನ್ನು ಸಂಶೋಧಕರು, ವಿದ್ವಾಂಸರ ಜೊತೆ ಚರ್ಚೆ ಮಾಡಿ ಒಂದು ಐತಿಹಾಸಿಕ ಹಲವಾರು ವಿಷಯಗಳನ್ನು ಜನರಿಗೆ ಕೂಡ ತಲುಪಿಸಬೇಕು ಅನ್ನುವಂಥ ಮಹದಾಶೆಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಇವತ್ತು ಕಾರ್ಯಕ್ರಮದ ಭಾಗವಾಗಿ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಿರುವಂಥದ್ದು, ಪೇಂಟಿಂಗ್ಸ್ಗಳನ್ನು ಪ್ರದರ್ಶನ ಮಾಡಿರುವಂಥದ್ದು, ಹಾಗೆ ನಾಣ್ಯಗಳ ಪ್ರದರ್ಶನ ಕೂಡ ಮಾಡಿದ್ದೇವೆ. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच. क्या आप अपने जीवन साथी की तलाश में हैं? Call now 08047363399. Download the Janta Matrimony app. ನಾವು ಬಹುಮನಿ ಸುಲ್ತಾನರ ಇತಿಹಾಸವನ್ನು ಆಧಾರವಾಗಿ ನೋಡಬೇಕಪ್ಪ ಅಂತಂತಂದರೆ ಸ್ಮಾರಕಗಳು ಮತ್ತು ನಾಣ್ಯಗಳು ಅವ್ರು ಮಾಡಿರುವಂಥ ಕೆಲಸಗಳನ್ನು ಇಲ್ಲಿ ಹೇಳ್ತವೆ. ಮುಖ್ಯವಾಗಿ ಪೇಂಟಿಂಗ್ಗಳ ಮೂಲಕ ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ವಿಚಾರವಂತರು ಕೂಡ ಇವತ್ತು ಎಲ್ಲವನ್ನ 45 ನಿಮಿಷಗಳವರೆಗೆ ನೋಡುವಂಥ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಬಹುಮನಿ ಸುಲ್ತಾನರ ಆಡಳಿತದ ಹೊಸ ವಿಷಯಗಳನ್ನು ಕೂಡ ಕಲಿಯೋಕ್ಕೆ ಈ ಪ್ರದರ್ಶನ ಕೂಡ ಕಾರಣ ಆಗಿದೆ. ಹೀಗಾಗಿ ಇವತ್ತು ಬಹುಮನಿ ಸುಲ್ತಾನರ ನಾಣ್ಯಗಳನ್ನು ನಾವು ನೋಡಿದ್ವಿ. ನಾಣ್ಯಗಳನ್ನು ನೋಡೋದಾದರೆ ತಾಮ್ರ, ಬೆಳ್ಳಿ, ಚಿನ್ನ ಇವೆಲ್ಲವುಗಳ ಲೋಹಗಳಿಂದ ಕೂಡಿರುವಂತಹ ನಾಣ್ಯಗಳನ್ನು ಕೂಡ ಸಂಗ್ರಹವನ್ನು ಕೂಡ ನೋಡಿದ್ದೀವಿ. ನಾವು ನುಮಿಸ್ಮ್ಯಾಟಿಕ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ನಾಣ್ಯಶಾಸ್ತ್ರ ಬಹುಮನಿ ಸುಲ್ತಾನರ ಆಡಳಿತದ ಮೂಲಾಧಾರವಾಗಿ ನಾವು ನೋಡಬೇಕಾಗತ್ತೆ. ಇಲ್ಲಿ ನಾಣ್ಯಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದು ಬದಿಯಲ್ಲಿ ಧರ್ಮದ ಬಗ್ಗೆ ಹೇಳುತ್ತೆ, ಇನ್ನೊಂದು ಬದಿಯಲ್ಲಿ ಆಡಳಿತಗಾರರ ಬಗ್ಗೆ, ಸುಲ್ತಾನರ ಬಗ್ಗೆ ಬೆಳಕನ್ನು ಚೆಲ್ಲುವಂಥದ್ದು ನಾಣ್ಯಗಳಿಂದ ಆಗಿದೆ. ಅದರ ಜೊತೆಗೆ ಬಹುಮನಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡಬೇಕಾದಾಗ ಸಾಕಷ್ಟು ಇಲ್ಲಿ ನಿರ್ಮಿಸಿರುವಂಥ ಸ್ಮಾರಕಗಳು ಬೀದರ್, ಗುಲ್ಬರ್ಗ, ಬಿಜಾಪುರಗಳಲ್ಲಿ ನಿರ್ಮಿಸಿರುವಂಥ ಆ ಸ್ಮಾರಕಗಳನ್ನು ನಾವು ನೋಡಿದಾಗ ಇಂಡೋ ಸರಾಸನಿಕ್, ಇಂಡೋ ಇಸ್ಲಾಮಿಕ್, ಇಂಡೋ ಪರ್ಷಿಯನ್ ಕಲೆ ನಮಗೆ ಗೋಚರವಾಗುತ್ತೆ. ಆ ಕಟ್ಟಡಗಳು ಗುಂಬಜ್ಗಳನ್ನು ಹೊಂದಿರೋದಾಗಲಿ, ದೊಡ್ಡ ದೊಡ್ಡ ಬಾಗಿಲುಗಳನ್ನು, ದರ್ವಾಜಗಳನ್ನು ಹೊಂದಿರೋದಾಗಲಿ, ಅದರ ಜೊತೆಗೆ ಕೋಟೆಗಳು ಸುತ್ತಲೂ ಭದ್ರವಾಗಿ ನಿರ್ಮಾಣ ಮಾಡಿರೋದಾಗಲಿ, ಅದೇ ರೀತಿಯಾಗಿ ಮಿನಾರ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಮಸೀದಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಾವು ಕಾಣ್ತೇವೆ. ಇಲ್ಲಿ ಪರ್ಷಿಯನ್ ಭಾಷೆಯನ್ನು ಕೂಡ ಬಳಕೆ ಆಗಿದೆ. ಪರ್ಷಿಯನ್ ಭಾಷೆಯ ಜೊತೆಗೆ ಇಲ್ಲಿ ಉರ್ದು ಅಲ್ಲೂ ಕೂಡ ಉಲ್ಲೇಖಗಳು ನಾಣ್ಯಗಳ ಮೇಲೆ ನಾವು ಕಾಣ್ತೇವೆ. ಇಲ್ಲಿಯ ಸ್ಮಾರಕಗಳ ಲಕ್ಷಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯವನ್ನ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಧಾರ್ಮಿಕ ಸ್ಥಳ ಆಗಿರ್ಬೋದು, ಕೆಲಸಗಾರರ ಸ್ಥಳಗಳಾಗಿರ್ಬೋದು, ರಾಜ ಆಳ್ವಿಕೆ ಮಾಡಿರುವಂಥ ಸ್ಥಳಗಳಾಗಿರ್ಬೋದು, ಅದೇ ರೀತಿಯಾಗಿ ಮೊಹಮ್ಮದ್ ಗವಾನ್ ಅಂತ ಶಿಕ್ಷಣ ಪ್ರೇಮಿ ಕೂಡ ನಾವು ಬಹುಮನಿ ಸುಲ್ತಾನರ ಕಾಲದಲ್ಲಿ ನಾವು ಕಾಣ್ತೇವೆ. ಬೀದರ್ನ ಮದರಸವನ್ನ ನಾವು ಕಾಣ್ತೇವೆ. 2,000 ಪುಸ್ತಕಗಳನ್ನು ಹೊಂದಿರುವಂಥ ದೊಡ್ಡ ಗ್ರಂಥಾಲಯ ಕೂಡ ಆಗಿನ ಕಾಲದಲ್ಲಿ ಹೊಂದಿದ್ದ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರುತ್ತೆ. ಬೀದರ್ ಕೂಡ ನಗರ ಯೋಜನೆಗೆ ಒಳಗಾಗಿತ್ತು ಆಗಿನ ಕಾಲದಲ್ಲಿ ಅನ್ನುವಂಥದ್ದು ಕೂಡ ಕಂಡು ಬರುತ್ತೆ. ಅದರ ಜೊತೆಗೆ ಎಲ್ಲ ಕಲೆ ಮತ್ತು ವಾಸ್ತುಶಿಲ್ಪ, ನಾಣ್ಯಶಾಸ್ತ್ರದ ಮೂಲಕ ಇವತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ವಿಚಾರ ಸಂಕಿರಣದ ಲಾಭ ತಟ್ಲಿ ಅನ್ನುವಂಥದ್ದನ್ನ ಆಶಿಸ್ತೇನೆ. ನನ್ನ ಹೆಸರು ಶಂಕರಗೌಡ ಸೋಮನಾಳ್, ಕುಲಸಚಿವರು, ಕರ್ನಾಟಕ ರಾಜ್ಯ ಮಹಿಳಾ